ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ನ 19ನೇ ಚಾಪ್ಟರ್ ಹೌ ಟು ಯೂಸ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಟು ರಿಮೂವ್ ಫಿಯರ್. ಸೊ ಈ ಚಾಪ್ಟರ್ನ ನೋಡೋಕ್ಕಿಂತ ಮುಂಚೆ ಇದರ ಪ್ರೀವಿಯಸ್ ಚಾಪ್ಟರ್ಸ್ನ ನೋಡಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಈ ಚಾಪ್ಟರ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಈ ಚಾಪ್ಟರ್ಗೆ ಸಂಬಂಧಿಸಿದ ಭಯದ ಬಗ್ಗೆ ಒಂದು ಚಿಕ್ಕ ಕತೆ ನೋಡೋಣ. ಒಬ್ಬ ಚಿಕ್ಕ ಹುಡುಗ ಕಾಡೊಳಗೆ ನಡ್ಕೊಂಡು ಹೋಗ್ತಿದ್ದಾನೆ. ಆವಾಗ ಅವನಿಗೆ ತುಂಬ ಹಸಿವಾಗ್ತಿದೆ. ಒಂದು ಮರದಲ್ಲಿ ಒಳ್ಳೆ ಹಣ್ಣುಗಳಿದೆ. ಅದನ್ನ ನೋಡಿ ಅವನು ಮರನ ಹತ್ತಿ ಹಣ್ಣನ್ನು ಕಿತ್ತು ತಿಂದ. ಒಂದು ಹಣ್ಣು ಕೊಂಬೆಯ ಎಡ್ಜಲ್ಲಿದೆ. ಅದನ್ನ ತಗೊಳ್ಳೋಕ್ಕೆ ಅದರ ಮೇಲೆ ಹೋಗ್ತಾನೆ. ಅವನ ವೆಯ್ಟ್ ತಡಿದೆ ಆ ಕೊಂಬೆ ಮುರಿದೋಯ್ತು. ಆದರೆ ಇವನು ಹುಷಾರಾಗಿ ಬೇರೆ ಒಂದು ಕೊಂಬೆನ ಹಿಡ್ಕೊಳ್ತಾನೆ. ಕೆಳಗೆ ಲೈಟಾಗಿ ಬಗ್ಗಿ ನೋಡ್ತಾನೆ. ನೆಲ ತುಂಬ ದೂರದಲ್ಲಿದೆ. ಭಯ ಪಟ್ಕೊಂಡು ಕಣ್ಣನ್ನು ಮುಚ್ಚಿ ಯಾರಾದರೂ ನನ್ನ ಕಾಪಾಡಿ ಅಂತ ಕಿರ್ಸ್ತಾನೆ. ಕೈಯೆಲ್ಲ ಸ್ವೆಟ್ಟಾಗಿ ಜಾರ್ತಿದೆ. ಭಯದಲ್ಲಿ ಕಿರ್ಸ್ತಾನೇ ಇದ್ದಾನೆ. ಅವಾಗ ಒಬ್ಬ ವಯಸ್ಸಾದವರು ಆ ಕಡೆ ಕ್ರಾಸ್ ಆಗ್ತಾರೆ. ಈ ಹುಡುಗ ತಾತ ನನ್ನ ಕಾಪಾಡಿ, ನಾನು ಮರದಲ್ಲಿ ಸಿಗಾಕೊಂಡೆ ಅಂತ ಭಯದಲ್ಲಿ ಅಳ್ತಾನೆ. ಆ ವಯಸ್ಸಾದವರು ಒಂದು ಕಲ್ಲು ತಗೊಂಡು ಆ ಹುಡುಗನ ಹೊಡಿತಾರೆ. ಈ ಹುಡುಗ ನಿಮಗೆ ಬುದ್ಧಿ ಇಲ್ವಾ, ಕಾಪಾಡಿ ಅಂದರೆ ಕಲ್ಲಲ್ಲಿ ಹೊಡಿತಿದ್ದೀರಾ ಅಂತ ಹೇಳ್ತಾನೆ. ಆ ತಾತ ಇನ್ನೊಂದು ಕಲ್ಲು ತಗೊಂಡು ಹೊಡಿತಾರೆ. ಕೋಪಗೊಂಡ ಆ ಹುಡುಗ, ಏನಯ್ಯ ಸಾಯಿಸ್ಬಿಡೋಣ ಅಂತ ನೋಡ್ತಿದ್ಯಾ, ನಾನು ಕೆಳಗೆ ಬಂದರೆ ಅಷ್ಟೇ ನಿನ್ನ ಅಂತ ಹೇಳ್ತಾನೆ. ಸೊ ಇವರು ಮತ್ತೆ ಒಂದು ಕಲ್ಲು ತಗೊಂಡು ಆ ಹುಡುಗನ ಹೊಡಿತಾರೆ. ಟೆನ್ಷನ್ ಆದ ಆ ಹುಡುಗ, ಇರುತ್ತಾತ ನಾನು ಕೆಳಗೆ ಬಂದು ನಿನ್ನನ್ನು ನೋಡ್ಕೊಳ್ತೀನಿ ಅಂತ ಹೇಗೋ ಟ್ರೈ ಮಾಡಿ ಕೊಂಬೆನ ಹಿಡ್ಕೊಂಡು ಮರದಿಂದ ಸೇಫಾಗಿ ಕೆಳಗೆ ಇಳಿದು ಬಿಡ್ತಾನೆ. ಕೆಳಗೆ ಬಂದ ಆ ಹುಡುಗ ತುಂಬ ಕೋಪದಲ್ಲಿ, ನನ್ನ ಸಾಯಿಸೋಕ್ಕೆ ನೋಡ್ತಿದ್ಯಾ ಅಂತ ಕೇಳಿಸ್ತಾನೆ. ಹೇ ಹುಡುಗ, ನಾನು ನಿನಗೆ ಹೆಲ್ಪ್ ಮಾಡಿದೆ ಅಂತ ಆ ತಾತ ಹೇಳ್ತಾರೆ. ಕನ್ಫ್ಯೂಸ್ ಆದ ಈ ಹುಡುಗ, ಏನು ಮೆಂಟಲ್ ಥರ ಮಾತಾಡ್ತಿದ್ಯಾ, ಕಲ್ಲಲ್ಲಿ ಹೊಡೆದು ಹೆಲ್ಪ್ ಮಾಡಿದೆ ಅಂತ ಹೇಳ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅವರು, ನೀನು ಭಯದಿಂದಲೇ ಮರದ ಕೊಂಬೆನ ಹಿಡ್ಕೊಂಡು ನೇತಾಡ್ತಿದ್ದೆ. ಆ ಭಯದಲ್ಲಿ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ನಿನ್ನ ಮೆದುಳು ಕೆಲಸ ಮಾಡಿಲ್ಲ. ಆದರೆ ನಾನು ಕಲ್ಲಿಂದ ಹೊಡೆದಾಗ ನನ್ನ ಮೇಲೆ ನೀನು ಕೋಪ ಮಾಡಿಕೊಂಡು ಕೆಳಗೆ ಬಂದು ನನ್ನ ಹೊಡಿಬೇಕು ಅಂತ ಥಿಂಕ್ ಮಾಡಿದೆ. ತಕ್ಷಣ ನಿನ್ನ ಮೆದುಳು ತಪ್ಪಿಸ್ಕೊಳ್ಳೋಕ್ಕೆ ದಾರಿನ ಹುಡುಕ್ತು. ಅದಕ್ಕೆ ನೀನು ಕೆಳಗೆ ಇಳಿದು ಬಂದಿದ್ಯಾ ಅಂತ ಹೇಳ್ತಾರೆ. ಅದನ್ನ ಕೇಳಿದ ಆ ಹುಡುಗ ಆ ವಯಸ್ಸಾದವ್ರ ಹತ್ರ ಕ್ಷಮೆ ಕೇಳಿ ಹೊಂಟೋಗ್ತಾನೆ. ಸೊ ಆಥರ್ನ ಒಬ್ಬ ಸ್ಟೂಡೆಂಟ್ ತನಗೆ ನಡೆದ ಒಂದು ವಿಷಯನ ಆಥರ್ ಹತ್ರ ಶೇರ್ ಮಾಡ್ತಾರೆ. ಒಂದು ದಿನ ಇವ್ರನ್ನ ಸ್ಟೇಜಲ್ಲಿ ಮಾತಾಡೋಕ್ಕೆ ಕರೀತಾರೆ. ಆದರೆ 1000 ಜನರ ಮುಂದೆ ಮಾತಾಡೋಕ್ಕೆ ಇವ್ರಿಗೆ ತುಂಬ ಭಯ. ಈ ಭಯದಿಂದ ಹೊರಗೆ ಬರೋಕ್ಕೆ ಡೈಲಿ ನೈಟ್ ಮಲಗೋಕ್ಕೆ ಮುಂಚೆ ಚೇರಲ್ಲಿ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು, ನಾನು ಈ ಭಯನ ಸೋಲಿಸ್ತೀನಿ, ನನಗೆ ಎಲ್ಲರ ಮುಂದೆನೂ ಮಾತಾಡೋಕ್ಕಾಗುತ್ತೆ, ನನಗೆ ನಂಬಿಕೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದು ಅವನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಸಜೆಷನ್ ಆಗಿ ಹೋಗುತ್ತೆ. ಅವರು ಆ ಭಯದಿಂದ ಈಸಿಯಾಗಿ ಹೊರಗೆ ಬರ್ತಾರೆ. ಸೊ ನೀವು ಯಾವಾಗ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಸ್ಟೇಟಲ್ಲಿ ಇದ್ದಾಗ ಯೋಚಿಸ್ತೀರೋ ಆವಾಗಲೇ ನಮಗೆ ಕ್ಲಿಯರ್ ಆದ ಆನ್ಸರ್ ಸಿಗುತ್ತೆ. ತುಂಬ ಭಯ ಮತ್ತು ದುಃಖವನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಪೀಸ್ಫುಲ್ಲಾಗಿ ನಿಮ್ಮ ಮೈಂಡ್ನ ಇಟ್ಕೊಳ್ಬೇಕು. ನಮ್ಮ ಫೇಲ್ಯೂರ್ಸ್ಗೆ ಇರೋ ಮುಖ್ಯವಾದ ಕಾರಣನೇ ನಮ್ಮ ಭಯನೇ. ತುಂಬ ಜನ ತಮ್ಮ ಪಾಸ್ಟ್ ಆ್ಯಂಡ್ ಫ್ಯೂಚರ್ನ ಬಗ್ಗೆ ಭಯ ಪಡ್ತಾರೆ. ಆದರೆ ನಾವು ಇವಾಗಿರೋ ಪ್ರೆಸೆಂಟ್ ಮೂಮೆಂಟ್ನ ಬದುಕೋವಾಗ ಯಾವ ಟೆನ್ಷನ್ನು ಇಲ್ಲದೆ ಬದುಕ್ಬೋದು. ನಿಮ್ಮ ಆಲೋಚನೆಯೇ ಎಲ್ಲದಕ್ಕೂ ಕಾರಣ. ನನಗೆ ನಾಯಿ ಅಂದರೆ ಭಯ ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ಭಯ ಪಡ್ತೀರಾ. ನೀವು ಯಾವುದಕ್ಕೆ ಭಯ ಪಡ್ತೀರೋ ಅದನ್ನೇ ಮಾಡಿ. ನಿಮ್ಮ ಭಯಕ್ಕೆ ಮರಣ ನಿಶ್ಚಯ ಅಂತ ಫಿಲಾಸಫರ್ ಮತ್ತು ಪೊಯೆಟ್ ಆದ ಎಮರ್ಸನ್ ಹೇಳ್ತಿದ್ದಾರೆ. ಟ್ರೈನಲ್ಲಿ ಹೋಗೋಕ್ಕೆ ಭಯ ಇದ್ದರೆ ಟ್ರೈನಲ್ಲೇ ಹೋಗಿ, ಭಯ ಖಂಡಿತ ಹೋಗಿಬಿಡುತ್ತೆ. ಒಂದು ಯಂಗ್ ಲೇಡಿಗೆ ಒಳ್ಳೆ ವಾಯ್ಸ್, ಅವರು ಹಾಡಿದ್ರೆ ಸಖತ್ತಾಗಿರುತ್ತೆ. ಅವರು ಪ್ರತಿ ಸರಿ ಸ್ಟೇಜ್ ಮೇಲೆ ಬಂದು ತನ್ನ ಸಿಂಗಿಂಗ್ ಟ್ಯಾಲೆಂಟ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಾಗೆಲ್ಲ ಅವ್ರಿಗೆ ಭಯ ಬಂದುಬಿಡುತ್ತೆ. ಆ ಭಯ ಅವ್ರನ್ನ ಹಾಡೋಕ್ಕೆ ಬಿಡದೆ ಮಾಡಿಬಿಡುತ್ತೆ. ಇದೇ ರೀತಿ 3 ಟೈಮ್ಸ್ ಇವರು ಸ್ಟೇಜ್ ಫಿಯರಿಂದ ಹಾಡೋಕ್ಕಾಗದೆ ಫೇಲ್ ಆಗ್ತಾರೆ. ಕಾರಣ ಏನಂದರೆ ಅವರ ಸಬ್ಕಾನ್ಷಿಯಸ್ ಮೈಂಡ್ ಅವರ ಭಯವನ್ನೇ ಅವರು ಮಾಡ್ತಿರೋ ರಿಕ್ವೆಸ್ಟ್ ಅಂತ ಅಂದ್ಕೊಳ್ತು. ಸೊ 3 ಟೈಮ್ಸ್ ಅವರು ಹಾಡಿದಾಗಲೂ ತಪ್ಪಾಗಿ ಹಾಡಿ ತುಂಬ ದುಃಖ ಪಡ್ತಾರೆ. ಇವಾಗ ಈ ಲೇಡಿಗೆ ಒಂದು ಟೆಕ್ನಿಕ್ನ ಹೇಳ್ಕೊಡ್ತಾರೆ. ಸಪ್ರೇಟಾಗಿ ಒಂದು ರೂಮಲ್ಲಿ ಒಂಟಿಯಾಗಿ ಅವರ ಬಾಡಿ ಮತ್ತು ಮೈಂಡ್ನ ರಿಲ್ಯಾಕ್ಸ್ ಮಾಡಿ ಕಣ್ಣನ್ನು ಮುಚ್ಕೊಳ್ಳೋಕ್ಕೆ ಹೇಳ್ತಾರೆ. ಸೊ ಅವರು ಇವಾಗ ರಿಲ್ಯಾಕ್ಸ್ಡ್ ಆಗಿದ್ದಾರೆ. ಅವರೊಳಗೆ, ನಾನು ತುಂಬ ಸೂಪರಾಗಿ ಹಾಡ್ತೀನಿ, ನನಗೆ ತುಂಬ ಕಾನ್ಫಿಡೆಂಟ್ ಇದೆ, ಸೊ ನಾರ್ಮಲಾಗಿ ಹಾಡಿದ್ರೆ ಎಲ್ಲ ಚೆನ್ನಾಗೇ ಬರುತ್ತೆ ಅಂತ ಹೇಳ್ತಾರೆ. ಇದನ್ನ ಇವರು ಡೈಲಿ 3 ಟೈಮ್ಸ್ ಮಾಡ್ತಾರೆ. ಒಂದೊಂದು ಸಿಟ್ಟಿಂಗಲ್ಲೂ ಈ ಮಾತನ್ನು ಒಂದು 5 to 6 ಟೈಮ್ಸ್ ಆದರೂ ಕಾಮಾಗಿ ನೀಟಾಗಿ ಹೇಳ್ತಾರೆ. ನಂತರ ಮಲಗ್ತಾರೆ. ಸೊ ಆ ವಾರದ ಎಂಡಲ್ಲಿ ಅವರ ಭಯ ಮಾಯ ಆಗಿ ತುಂಬ ಕಾನ್ಫಿಡೆಂಟಾಗಿ ಆಡಿಷನ್ನ ಅಟೆಂಡ್ ಮಾಡಿ ಅದರಲ್ಲಿ ಸೂಪರಾಗಿ ಹಾಡಿ ಸೆಲೆಕ್ಟ್ ಆಗ್ತಾರೆ. ಸೊ ನಮಗೆ ಏನನ್ನು ಮಾಡೋಕ್ಕೆ ಭಯ ಆಗುತ್ತೋ ಅದನ್ನು ಮಾಡಿದ್ರೆ ಭಯ ಮಾಯ ಆಗುತ್ತೆ. ಒಬ್ಬ ಯಂಗ್ ಮ್ಯಾನ್ ಹೇಳ್ತಾರೆ,
ಅವ್ರಿಗೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ಅಮ್ನಿಷಿಯಾ ಬರುತ್ತೆ ಅಂತೆ. ಅಂದರೆ ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಕ್ವೆಶನ್ಸ್ಗೆ ಬೇಕಾದ ಆನ್ಸರ್ ಗೊತ್ತಾಗುತ್ತೆ ಅಂತೆ, ಆದರೆ ಎಕ್ಸಾಮ್ ಬರೆಯೋವಾಗ ಏನು ನೆನಪಿರಲ್ವಂತೆ. ಅದಕ್ಕೆ ಏನು ಕಾರಣ ಅಂತ ಅಂದ್ಕೊಳ್ತೀರಾ? ಅವರು ಒಂದೊಂದು ಸರಿನೂ ಎಕ್ಸಾಮ್ನ ಬಗ್ಗೆ ನೆನೆಸ್ಕೊಳ್ಳೋವಾಗ ಅಲ್ಲಿ ನನಗೆ ಆನ್ಸರ್ ಎಲ್ಲ ಮರ್ತೋಗುತ್ತೇನೋ, ನಾನು ಫೇಲ್ ಆಗ್ತೀನೇನೋ ಅಂತ ಯೋಚಿಸ್ತಾರೆ. ಈ ಫೇಲ್ ಅನ್ನೋ ಭಯನೇ ಅವರ ಅಮ್ನೇಷಿಯಾಗೆ ಕಾರಣವಾಗಿದೆ. ಒಂದು ವೇಳೆ ಆ ಭಯನ ಹೋಗಿಸಿದ್ರೆ ಏನಾಗುತ್ತೆ? ಅವರು ಈಸಿಯಾಗಿ ಎಕ್ಸಾಮ್ ಬರೀತಾರೆ. ನಿಮಗೂ ಹೀಗೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ಎಲ್ಲ ಮರ್ತೋಗುತ್ತೆ ಅಂದರೆ ನೀವು ಭಯ ಪಡ್ತಿದ್ದೀರಾ ಅಂತ ಅರ್ಥ. ಆ ಭಯನೇ ನಿಮಗೆ ಎಲ್ಲವನ್ನು ಮರೆಸುತ್ತೆ. ಅವರೇ ನಿಮ್ಮ ಕ್ಲಾಸಲ್ಲಿ ತುಂಬ ಬ್ರಿಲಿಯಂಟ್ ಅಂತ ಹೇಳ್ಬೋದು, ಆದರೆ ಅವ್ರಿಗೆ ಏನು ಪ್ರಾಬ್ಲಮ್ ಅಂದರೆ ರಿಟರ್ನ್ ಎಕ್ಸಾಮಲ್ಲೂ ಸರಿ, ಓರಲ್ ಎಕ್ಸಾಮಲ್ಲೂ ಸರಿ, ಸಿಂಪಲ್ ಕ್ವೆಶನ್ಸ್ಗೆ ಅವರಿಂದ ಆನ್ಸರ್ ಮಾಡೋಕ್ಕಾಗ್ತಿಲ್ಲ. ಅವರು ಎಕ್ಸಾಮ್ಗೆ ಮುಂಚೆ ಕೆಲವು ದಿನಗಳು ಭಯಪಟ್ಟಿದ್ರಿಂದಲೂ ದುಃಖ ಪಟ್ಟಿರೋದ್ರಿಂದಾನೇ ಅವ್ರಿಗೆ ಹೀಗೆ ಆಗಿದೆ. ಈ ನೆಗೆಟಿವ್ ಥಾಟೇ ಅವ್ರಿಗೆ ಭಯವಾಗಿ ಹೊರಬಂದಿದೆ. ಬೇರೆ ರೀತಿ ಹೇಳಬೇಕಂದ್ರೆ ಈ ವ್ಯಕ್ತಿ ತನ್ನ ಸಬ್ಕಾನ್ಷಿಯಸ್ ಮೈಂಡ್ನ ಜೊತೆ ಇಡೋ ರಿಕ್ವೆಸ್ಟೇ ತಾನು ಸಿಂಪಲ್ ಕ್ವೆಶನ್ಸಲ್ಲೂ ಫೇಲ್ ಆಗ್ತೀನೇನೋ ಅನ್ನೋದು. ಒಂದು ಎಕ್ಸಾಮಲ್ಲಿ ಅವ್ರಿಗೆ ಸಜೆಸ್ಟಿವ್ ಅಮ್ನೇಷಿಯಾ ಇದೆ ಅಂತ ಅವರು ತಿಳ್ಕೊಳ್ತಾರೆ. ನಂತರ ಇಮ್ಯಾಜಿನೇಷನ್ ಟೆಕ್ನಿಕ್ನ ಯೂಸ್ ಮಾಡಿ ಅವರ ಭಯನ ಹೋಗಿಸ್ತಾರೆ. ನಮ್ಮಲ್ಲಿ ತುಂಬ ಜನರಿಗೆ ಎಸ್ಕಲೇಟರಲ್ಲಿ ಹೋಗೋಕ್ಕೆ, ಲಿಫ್ಟಲ್ಲಿ ಹೋಗೋಕ್ಕೆ, ಮೌಂಟೇನ್ ಕ್ಲೈಂಬ್ ಮಾಡೋಕ್ಕೆ, ಯಾಕೆ ನೀರಲ್ಲಿ ಸ್ವಿಮ್ ಮಾಡೋಕ್ಕೆ ಸಹ ಭಯವಾಗಿರುತ್ತೆ. ಇವಾಗ ಸ್ವಿಮ್ಮಿಂಗ್ ಅಂದರೆ ಯಾಕೆ ಭಯ ಅಂದರೆ ಮೇ ಬಿ ಅವನ ಚಿಕ್ಕ ವಯಸ್ಸಲ್ಲಿ ನೀರಿಂದ ಏನಾದರೂ ಆಗಿರುತ್ತೆ. ಲೈಕ್ ಸ್ವಿಮ್ಮಿಂಗ್ಗೆ ಗೊತ್ತಿಲ್ಲದಿರೋ ಆ ಹುಡುಗನ ನೀರಲ್ಲಿ ಹಾಕಿರ್ತಾರೆ. ಸ್ವಿಮ್ಮಿಂಗ್ ಗೊತ್ತಿಲ್ಲದೆ ಭಯ ಪಟ್ಕೊಂಡಿರ್ತಾನೆ. ಇಲ್ಲ ಕೆಲವರಿಗೆ ನೀರಂದ್ರೇ ಭಯ ಇರುತ್ತೆ. ಈ ಬುಕ್ನ ಬರೆದ ಆಥರ್ಗೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅವರು ತನಗೆ 10 ವರ್ಷ ಇರೋವಾಗ ಗೊತ್ತಿಲ್ಲದೆ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದುಬಿಡ್ತಾರೆ. ನನಗೆ ಆ ನೀರಲ್ಲಿದ್ದ ಕತ್ಲು ಇನ್ನೂ ನೆನಪಿದೆ. ಒಬ್ಬ ಹುಡುಗ ನನ್ನ ಆಚೆ ಎಳೆಯೋವರೆಗೂ ನನ್ನ ಉಸಿರನ್ನು ನಾನು ಹೋಲ್ಡ್ ಮಾಡಿಟ್ಕೊಂಡಿದ್ದೆ. ಅದರಿಂದ ನೀರಂದರೆ ನನಗೆ ಭಯ. ನನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಸ್ಟೋರ್ ಆಗಿರೋದ್ರಿಂದ ಯಾವಾಗ ನೀರನ್ನ ನೋಡಿದ್ರೂ ನನಗೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಒಬ್ಬ ಸೈಕಾಲಜಿಸ್ಟ್ ಅವ್ರಿಗೆ ಒಂದು ಟೆಕ್ನಿಕ್ನ ಹೇಳ್ಕೊಡ್ತಾರೆ. ಏನಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಆ ನೀರನ್ನ ಚೆನ್ನಾಗಿ ನೋಡಿ ಆ್ಯಂಡ್ ನಾನು ನಿನಗೆ ಭಯ ಪಡಲ್ಲ, ನನ್ನಿಂದ ನಿನ್ನ ಡಾಮಿನೇಟ್ ಮಾಡೋಕ್ಕಾಗುತ್ತೆ ಅಂತ ಜೋರಾಗಿ ಹೇಳಿ. ಸೊ ಅದನ್ನು ಇವರು ಮಾಡ್ತಾರೆ. ಆವಾಗಲಿಂದ ನೀರು ಅಂದರೆ ಇದ್ದ ಭಯ ಇವ್ರಿಗೆ ಇಲ್ಲದೆ ಹೋಯಿತು. ನಾನು ನನ್ನ ಮೈಂಡಲ್ಲಿ ಹೊಸ ಆ್ಯಟಿಟ್ಯೂಡ್ನ ಸೇವ್ ಮಾಡಿದ್ರಿಂದ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ನನಗೆ ನಂಬಿಕೆ, ಸ್ಟ್ರೆಂತ್ ಆ್ಯಂಡ್ ಕಾನ್ಫಿಡೆನ್ಸ್ನ ಕೊಟ್ಟಿದೆ. ಆವಾಗಲಿಂದ ನನ್ನ ಸಬ್ಕಾನ್ಷಿಯಸ್ ಮೈಂಡ್ನೇ ನಾನು ಎಲ್ಲದಕ್ಕೂ ಯೂಸ್ ಮಾಡಿದೆ ಅಂತ ಹೇಳ್ತಾರೆ. ನಿಮಗೆ ಮೌಂಟೇನ್ ಕ್ಲೈಂಬ್ ಮಾಡೋಕ್ಕೆ, ಸ್ವಿಮ್ ಮಾಡೋಕ್ಕೆ, ಇಲ್ಲ ಕ್ಲೋಸ್ಡ್ ಪ್ಲೇಸಸಲ್ಲಿ ಹೀಗೆ ಯಾವುದ್ರಲ್ಲಾದರೂ ಭಯ ಇದ್ದರೆ ಈ ಟೆಕ್ನಿಕ್ನ ಫಾಲೋ ಮಾಡಿ. ಇವಾಗ ಸ್ವಿಮ್ಮಿಂಗ್ನ ತಗೊಳ್ಳೋಣ. ರಿಲ್ಯಾಕ್ಸ್ಡಾಗಿ ಕುತ್ಕೊಂಡು ನಿಮ್ಮ ಮೈಂಡಲ್ಲಿ ನೀವು ಸ್ವಿಮ್ಮಿಂಗ್ ಮಾಡೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಸ್ವಿಮ್ಮಿಂಗ್ ಅಂದರೆ ಭಯ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು. ಅಲ್ಲಿವರೆಗೂ ಇಮ್ಯಾಜಿನ್ ಮಾಡಿ. ಮುಖ್ಯವಾಗಿ ಮಲಗೋಕ್ಕೆ ಮುಂಚೆ ಇಮ್ಯಾಜಿನ್ ಮಾಡಿ. ಇದೇ ರೀತಿಯೇ ಎಲ್ಲ ಭಯಕ್ಕೂ ಮಾಡಬೇಕು. ಸೊ ದ್ಯಾಟ್ ಬೇಗನೆ ಭಯದಿಂದ ಆಚೆ ಬಂದುಬಿಡ್ತೀರಾ. ಮನುಷ್ಯನಿಗೆ 2 ಟೈಪ್ಸ್ ಆಫ್ ಭಯ ಇದೆ. ಒಂದು ನಾರ್ಮಲ್ ಭಯ, ಇನ್ನೊಂದು ಅಬ್ನಾರ್ಮಲ್ ಭಯ. ನಾರ್ಮಲ್ ಭಯದಿಂದ ನಮಗೆ ಸೇಫ್ಟಿನೇ ಹೆಚ್ಚಾಗೋದು. ಲೈಕ್ ಕೈಯಲ್ಲಿರೋ ಮಗುನ ಮಿಸ್ಸಾಗಿ ಕೆಳಗೆ ಬೀಳಿಸ್ತೀವೇನೋ ಅಂದರೆ ಆವಾಗ ಒಂದು ಭಯ ಕ್ರಿಯೇಟಾಗಿ ಸಡನ್ನಾಗಿ ಸ್ವಲ್ಪ ಟೈಟಾಗಿ ಆ ಮಗುನ ಇಟ್ಕೊಳ್ತೀರಾ. ಇದು ನಾರ್ಮಲ್ ಫಿಯರ್. ಆದರೆ ಸುಮ್ಮನೆ ಎಕ್ಸಾಮ್ಗೆ ಭಯ ಪಡೋದು, ಏನಾದರೂ ಡೇಂಜರ್ ಆಗುತ್ತೋ ಅಂತ ಭಯ ಪಡೋದು, ಇದೆಲ್ಲ ಅಬ್ನಾರ್ಮಲ್ ಫಿಯರ್. ಒಂದು ವಿಷಯ ಮಾಡೋವಾಗ ನಿಮಗೆ ಭಯ ಆದರೆ ಯಾವುದನ್ನು ಮಾಡಬಾರ್ದು ಅಂದ್ಕೊಳ್ತೀವೋ ಅದನ್ನೇ ಮಾಡ್ತೀವಿ. ಒಂದು ದೊಡ್ಡ ಆರ್ಗನೈಸೇಷನ್ನ ಪ್ರೆಸಿಡೆಂಟ್ ಏನು ಹೇಳಿದ್ರು ಅಂದರೆ, ನಾನು ಸೇಲ್ಸ್ ಮ್ಯಾನ್ ಆಗಿದ್ದಾಗ ಕಸ್ಟಮರ್ ಮನೆಯ ಬೆಲ್ ಪ್ರೆಸ್ ಮಾಡೋಕ್ಕೆ ಮುಂಚೆ 5ರಿಂದ 6 ಸರಿ ಆ ಬ್ಲಾಕಲ್ಲೇ ನಡಿತೀನಿ. ಒಂದು ಸರಿ ಸೇಲ್ಸ್ ಮ್ಯಾನೇಜರ್ ಬಂದು, ಇವ್ರ ಹತ್ರ ಆ ಡೋರ್ನ ಹಿಂದೆ ಇರೋದು ದೆವ್ವ ಅಲ್ಲ, ಏನೋ ಇದೆ ಅಂತ ಭಯ ಪಡಬೇಡ, ಅದು ನಿನ್ನ ತಪ್ಪಾದ ನಂಬಿಕೆ ಅಂತ ಹೇಳ್ತಾರೆ. ಆ್ಯಂಡ್ ಆ ಮ್ಯಾನೇಜರ್ ಏನು ಹೇಳಿಕೊಡ್ತಾರೆ ಅಂದರೆ, ನಿನಗೆ ಡೋರ್ ಬೆಲ್ ಮಾಡಿ ಆ ಕಸ್ಟಮರ್ನ ನೋಡೋಕ್ಕೆ ಭಯ ಇದ್ದರೆ ಆ ಭಯನ ಫೇಸ್ ಮಾಡು, ಆ ಡೋರ್ ಬೆಲ್ನ ರಿಂಗ್ ಮಾಡು, ಆ ಕಸ್ಟಮರ್ನ ಫೇಸ್ ಟು ಫೇಸ್ ನೋಡು, ನಿನ್ನ ಭಯ ಮಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನೇ ಇವರು ಫಾಲೋ ಮಾಡಿದ್ರಿಂದ ಇವರ ಭಯ ಮಾಯ ಆಗೋಯ್ತು. ನೆಕ್ಸ್ಟ್ ಈ ಸ್ಟೋರಿನ ಆಥರ್ ಮರ್ಫಿ ಶೇರ್ ಮಾಡ್ತಾರೆ. ಒಬ್ಬರು ಚಾಪ್ಲಿನ್ ಅಂದರೆ ಮತದ ಗುರು ಅವರ ಸೆಕೆಂಡ್ ವರ್ಲ್ಡ್ ವಾರ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾರೆ. ಅವರು ಪ್ಲೇನಿಂದ ಕೆಳಗೆ ಜಂಪ್ ಮಾಡೋಕ್ಕೆ ಒಂದು ಪ್ಯಾರಾಚೂಟ್ ಇತ್ತು. ಅದನ್ನು ಯೂಸ್ ಮಾಡಿಕೊಂಡು ಒಂದು ಕಾಡಲ್ಲಿ ಲ್ಯಾಂಡ್ ಆಗ್ತಾರೆ. ಅವ್ರಿಗೆ ಭಯ ಹೆಚ್ಚಾಗಿತ್ತು. ಆದರೆ ಅವ್ರಿಗೆ ಗೊತ್ತು ಭಯದಲ್ಲಿ 2 ಟೈಪ್ಸ್ ಭಯ ಇದೆ ಅಂತ. ಒಂದು ನಾರ್ಮಲ್, ಇನ್ನೊಂದು ಅಬ್ನಾರ್ಮಲ್. ಸೊ ಇವರು ತನ್ನೊಳಗೆ ಏನು ಹೇಳ್ಕೊಂಡ್ರು ಅಂದರೆ, ಜಾನ್, ನೀನು ಆ ಭಯಕ್ಕೆ ಗುಲಾಮ ಆಗೋಕ್ಕಾಗಲ್ಲ.
ಭಯ ಬರುತ್ತೆ, ಆದರೆ ಅದು ಒಂದು ಸೇಫ್ಟಿಗೋಸ್ಕರನೇ ಬರುವುದು. ಅದರಿಂದ ನೀನು ಬೇಗ ಕಾಡಿಂದ ಆಚೆ ಬಂದ್ಬಿಡ್ತೀಯ, ಹೀಗೆ ಹೇಳ್ಕೊಂಡಿದ್ದಾರೆ. ಪಕ್ಷಿಗಳ ಸಬ್ಕಾನ್ಷಿಯಸ್ ಮೈಂಡೇ ಅದಕ್ಕೆ ಆಹಾರನ ಹುಡುಕೋಕ್ಕೆ ಹೇಳ್ಕೊಡುತ್ತೆ. ಸಮ್ಮರಲ್ಲಿ ಎಲ್ಲೋಗಬೇಕು, ವಿಂಟರಲ್ಲಿ ಎಲ್ಲೋಗಬೇಕು ಅಂತ ಹೇಳುತ್ತೆ. ಸೊ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಸಹ ನಾನು ಎಲ್ಲೋಗಬೇಕು ಅಂತ ಹೇಳುತ್ತೆ. ಅದು ಹೇಳೋ ಕಡೆ ನಾನು ಹೋಗ್ತೀನಿ ಅಂತ ತನ್ನೊಳಗೆ 10 ನಿಮಿಷಕ್ಕೆ ಒಂದು ಸರಿ ಜೋರಾಗಿ ಹೇಳ್ಕೊಳ್ತಾರೆ. ಆಮೇಲೆ ಸ್ವಲ್ಪ ಹೊತ್ತಲ್ಲೇ ನನ್ನೊಳಗೆ ಏನೋ ಒಂದು ಅನ್ನಿಸ್ತು, ಯಾವುದೋ ಒಂದು ಪವರ್ ನನ್ನೊಳಗೆ ಬಂತು, ನನ್ನ ಕಾನ್ಫಿಡೆನ್ಸ್ ಹೆಚ್ಚಾಯಿತು. ಆ ಸ್ಟೇಜಲ್ಲಿ ನಾನು ಬೇಗ ನಡೆಯೋಕ್ಕೆ ಶುರು ಮಾಡಿದೆ. ಸ್ವಲ್ಪ ದಿನಗಳ ನಂತರ ಒಂದು ರೆಸ್ಕ್ಯೂ ಟೀಮ್ ಹೆಲಿಕಾಪ್ಟರಲ್ಲಿ ಬಂದು ನನ್ನ ಕಾಪಾಡಿ ಕರ್ಕೊಂಡೋದ್ರು. ನನಗೆ ಇದು ತುಂಬ ಆಶ್ಚರ್ಯಕರವಾಗಿತ್ತು, ನಂಬೋಕೆ ಆಗಿಲ್ಲ ಅಂತ ಹೇಳ್ತಿದ್ರು. ಇವರ ಮೆಂಟಲ್ ಆ್ಯಟಿಟ್ಯೂಡ್ ಚೇಂಜ್ ಆಗಿದ್ದರಿಂದಾನೇ ಅವರು ತಪ್ಪಿಸ್ಕೊಂಡಿದ್ದಾರೆ. ಅವರ ಸಬ್ಕಾನ್ಷಿಯಸ್ ಮೈಂಡಲ್ಲಿದ್ದ ನಂಬಿಕೆನೇ ಅವರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿದೆ. ಒಂದು ವೇಳೆ ನಾನು ನನ್ನ ವಿಧಿನ ನೆನೆಸ್ಕೊಂಡು ಭಯದಲ್ಲಿ ಮುಳುಗೋಗಿದ್ರೆ ಖಂಡಿತ ಆ ಭಯಕ್ಕೆ ಗುಲಾಮನಾಗಿ ಹಸಿವಲ್ಲಿ ಭಯದಲ್ಲಿ ಆ ಕಾಡಲ್ಲೇ ಸತ್ತೋಗ್ತಿದ್ದೆ ಅಂತ ಹೇಳ್ತಾರೆ. ನಿಮಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಭಯ ಇದೆ ಅಂದರೆ ನಿಮ್ಮ ಥಾಟ್ ಪ್ಯಾಟರ್ನ್ನ ಚೇಂಜ್ ಮಾಡಿ ಆ ಭಯನ ಹೋಗಿಸಿ. ಆ ಭಯದಿಂದ ಆಚೆ ಬರೋ ಹಾಗೆ ಇಮ್ಯಾಜಿನ್ ಮಾಡಿ. ನೈಟ್ ಮಲ್ಗೋಕ್ಕೆ ಮುಂಚೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಜೊತೆ ಮಾತಾಡಿ. ಖಂಡಿತ ಭಯದಿಂದ ಆಚೆ ಬರ್ತೀರಾ. ಸರಿ, ಈ ಚಾಪ್ಟರಲ್ಲಿ ನಾವು ಏನೆಲ್ಲ ನೋಡಿದ್ವಿ ಅಂದರೆ, ನಂಬರ್ 1, ಏನನ್ನ ಥಿಂಕ್ ಮಾಡಿನೂ ಭಯ ಪಡಬೇಡಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವಾಗಲೂ ಭಯ ಅನ್ನೋ ಆಲೋಚನೆನ ಕೊಡಬೇಡಿ. ನಂಬರ್ 2, ಮನುಷ್ಯನ ಅತಿ ದೊಡ್ಡ ಎನಿಮಿ ಭಯನೇ. ನಿಮ್ಮ ಫೇಲ್ಯೂರ್ಗೆ ಮೇಜರ್ ಕಾರಣನೇ ಭಯನೇ. ನಂಬರ್ 3, ನೀವು ಯಾವುದಕ್ಕೆ ಭಯ ಪಡ್ತೀರೋ ಅದನ್ನೇ ಮಾಡಿ. ನಿಮ್ಮ ಭಯಕ್ಕೆ ಮರಣ ನಿಶ್ಚಯ ಅನ್ನೋ ರೀತಿ ಎಮರ್ಸನ್ ಹೇಳಿರೋದನ್ನ ನೆನ್ಪಿಟ್ಕೊಳ್ಳಿ. ನಂಬರ್ 4, ಎಕ್ಸಾಮಲ್ಲಿ ನಿಮಗೆ ಎಲ್ಲ ಮರ್ತೋಗ್ತಿದೆ ಅಂದರೆ ಅದಕ್ಕೆ ನಿಮ್ಮ ಭಯನೇ ಕಾರಣ. ನಂಬರ್ 5, ನೀರಂದ್ರೆ ನಿಮಗೆ ಭಯ ಇದ್ದರೆ ನೀವು ಸ್ವಿಮ್ ಮಾಡೋ ಹಾಗೆ ಜಾಲಿಯಾಗಿ ಇರೋ ಹಾಗೆ ಇಮ್ಯಾಜಿನ್ ಮಾಡ್ತಾನೆ ಇರಿ. ನಂಬರ್ 6, ನಾರ್ಮಲ್ ಆ್ಯಂಡ್ ಅಬ್ನಾರ್ಮಲ್ ಅಂತ 2 ಟೈಪ್ಸ್ ಆಫ್ ಫಿಯರ್ ಇದೆ. ನಾರ್ಮಲ್ ಫಿಯರಿಂದ ಡೇಂಜರ್ ಇಲ್ಲ, ಆದರೆ ಅಬ್ನಾರ್ಮಲ್ ಫಿಯರಿಂದ ತುಂಬ ಡೇಂಜರ್ಸ್ ಇದೆ. ನಂಬರ್ 7, ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಸರಿಯಾದ ಪಾಸಿಟಿವ್ ಸಜೆಷನ್ಸ್ನ ಕೊಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೀವು ಇನ್ನೂ ಇವಾಗಲೂ ಭಯ ಪಡ್ತಿರೋ ಒಂದು ವಿಷಯ ಯಾವುದು ಅನ್ನೋದನ್ನ ಕಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.